ಫ್ರೆಂಡ್ಸ್, ಶನಿವಾರದ ಎಪಿಸೋಡ್ ಅಲ್ಲಿ ಕಿಚ್ಚಾರ್ ಅವರು ಹನುಮಂತನಿಗೆ ಚಳಿ ಬಿಡಿಸಿದ್ರು. ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಜನ ಹನುಮಂತನನ್ನ ಕುಗ್ಗಿಸೋ ಪ್ರಯತ್ನ ಅಂತೆಲ್ಲ ಮಾತಾಡ್ಕೊಂಡಿದ್ರು. ಆ ವಿಚಾರವಾಗಿ ಭಾನುವಾರದ ಎಪಿಸೋಡ್ ಅಲ್ಲಿ ನಮಗೆ ಗೊತ್ತಾಗುತ್ತೆ ಹನುಮಂತರವರು ಕಂಪ್ಲೀಟ್ ಕುಗ್ಗ್ ಹೋಗಿದ್ದಾರೆ ಅಂತ. ಹೌದು ಫ್ರೆಂಡ್ಸ್, ಧನರಾಜ್ ಮತ್ತು ಹನುಮಂತರವರು ಬೆಡ್ ಮೇಲೆ ಮಲಗಿಕೊಂಡು ಮಾತಾಡುವಾಗ ಈ ವಿಚಾರ ಬಹಿರಂಗವಾಗಿದೆ. ಮೊದಲು ಮಾತನಾಡಿದ ಹನುಮಂತರವರು ಬಿಗ್ ಬಾಸ್ಗೆ ಹೇಳ್ಬಿಡ್ತಾನೆ ನಾನು ಅಂತ ಹೇಳ್ತಾರೆ. ಅದಕ್ಕೆ ಧನರಾಜ್ ಅವರು ಏನಂತ ಹೇಳ್ತೀಯ ಅಂತಾರೆ. ಆಗ ಹನುಮಂತರವರು ಬಿಗ್ ಬಾಸ್ ನಂಗೆ ಕಷ್ಟ ಆಗಕತ್ತೈತ್ರಿ, ಈ ವಾರ ಕಳಿಸಿ ಬಿಡ್ರಿ, ಮುಂದ್ ಬರ್ತಾ ಬರ್ತಾ ಕಷ್ಟ ಆಕತಿ ಅಂತ ಹೇಳ್ತಾನೆ ಅಂತ ಹೇಳ್ತಾರೆ. ಅದಕ್ಕೆ ಸಿಟ್ಟಿನಿಂದ ಧನರಾಜ್ ಬಿಗ್ ಬಾಸ್ ಕಳಿಸ್ರಿ, ಒಂಥರ ಶೋಭಕ್ ಮಾತಾಡ್ದಂಗೆ ಮಾತಾಡ್ತಾನೆ, ಎಷ್ಟ್ ಸರಿ ಹೇಳಿದ್ದೀನಿ, ಹಾಗೆಲ್ಲ ಹೇಳ್ಬೇಡಿ ಅಂತ ಹೇಳ್ತಾರೆ. ಅದಕ್ಕೆ ಹನುಮಂತರವರು ಆತರ ಅಂತ ಅಲ್ಲ ದೋಸ್ತ, ಮುಂದ ಬಾರಿ ಕಷ್ಟ ಐತಿ, ಇಲ್ಲಿ ಮಾತಾಡ್ಬೇಕು ದೋಸ್ತ, ನಾವೆಲ್ಲರ ಬಾಯ್ ಸತ್ತೋರ್ ಗತಿ ಕೈ ಕಟ್ಕೊಂಡ್ ಕುಂತ್ರ ಸುದೀಪ್ ಸರ್ ನೋಡಿದ್ರೆ ಹೇಳಿ ಸರ್ ಅಂತಾರ, ನಂಗೆ ಒಂದ್ ಮಾತು ಬರುವಲ್ದು, ತಲೆ ಸ್ವಿಚ್ ಆಫ್ ಆಗಿ ಹೋಗಿತ್ತು ಅಂತ ಹೇಳ್ತಾರೆ. ಫ್ರೆಂಡ್ಸ್, ಇದನ್ನೆಲ್ಲ ನೋಡ್ತಾ ಇದ್ರೆ ಹನುಮಂತನಿಗೆ ಕುಗ್ಗಿಸೋ ಪ್ರಯತ್ನ ಖಂಡಿತ ನಡೆದಿದೆ. ಆದರೆ ಹನುಮಂತನಿಗೆ ಈ ವಿಚಾರದಲ್ಲಿ ಗೊತ್ತಾಗ್ತಾ ಇಲ್ಲ ಎಂಬುದು ಹನುಮಂತರವರ ಅಭಿಮಾನಿಗಳ ಮಾತು. ಹಾಗೆ ನಮ್ಮ ಹನುಮಂತರವರನ್ನ ನಾವು ಬಿಟ್ಟು ಕೊಡೋ ಮಾತೇ ಇಲ್ಲ, ಅವರನ್ನ ಓಟು ಹಾಕಿ ಗೆಲ್ಲಿಸುವ ಕೆಲಸ ನಾವು ಮಾಡ್ತೇವೆ ಅಂತ ಅಭಿಮಾನಿಗಳು ಹೇಳಿಕೊಳ್ತಿದ್ದಾರೆ. ಫ್ರೆಂಡ್ಸ್, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.